ಆ ವಾಲ್ ಸ್ವಲ್ಪ ಪ್ಲೇನ್ ಆಗಿದೆ ಅಲ್ವಾ, ಅದನ್ನೊಂದು ಸ್ವಲ್ಪ ಡೆಕೋರ್ ಮಾಡೋಣ. ನಾನೊಂದಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಫಸ್ಟ್ ಪ್ರಾಡಕ್ಟ್ ಇಲ್ಲಿದೆ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೊಂದು ಪ್ರಾಡಕ್ಟ್ ತರಿಸಿದೆ ತುಂಬ ದಿನ ಹಿಂದೆ. ಏನಂತ ನೋಡಿಸ್ತೀನಿ. ತುಂಬ ದಿನ ಹಿಂದೆ ತರಿಸಿದೆ ಇದು. ಇದರಲ್ಲಿ ಒಂದಷ್ಟು ವಾಲ್ ಪೋಸ್ಟರ್ಸ್ ಇದ್ದಾವೆ. ಸೊ ಇದನ್ನು ಡೈರೆಕ್ಟಾಗಿ ಹಾಕೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಇದಕ್ಕೊಂದು ಫ್ರೇಮ್ ತೊಗೊಂಡು ಸೊ ಫ್ರೇಮಿಗೆ ಹಾಕೋಣ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು ಹೈಲಕ್ಸ್ ಇದೆ, ಮತ್ತು ಪೋರ್ಷ ಇದೆ, ಆ್ಯಂಡ್ ಒಂದು ಡಾಟ್ ಬೈಕ್ ಇದೆ, ಮತ್ತು ಒಂದು BMW S1000RR ಇದೆ ರೆಡ್ಡು. ಮತ್ತು ಇದರಲ್ಲಿ ಎರಡು ಚಿಕ್ಕದಿದೆ, ರಿಚ್ ಮತ್ತು ರಿಸ್ಕ್ ಅಂತ. ಆ್ಯಂಡ್ ಇದೊಂದು ನನಗೆ ಡೆಡ್ ಪೂಲ್ ಇಷ್ಟ, ಅದಕ್ಕೆ ಡೆಡ್ ಪೂಲ್ ತೊಗೊಂಡೆ. ಆ್ಯಂಡ್ BMW S1000RR ಇಷ್ಟ, ಅದಕ್ಕೆ ತೊಗೊಂಡೆ. ಒನ್ ಆಫ್ ಮೈ ಡ್ರೀಮ್ ಕಾರ್ ಪೋರ್ಷೆ, ಸೊ GT3 ತೊಗೊಂಡಿದ್ದೀನಿ. ಆ್ಯಂಡ್ ಡಾಟ್ ಬೈಕು ನಿಮ್ಗೆ ಗೊತ್ತು ನನಗೆಲ್ಲ ಇಷ್ಟ ಅಂತ. ಆ್ಯಂಡ್ ಹೈಲಕ್ಸ್, 3rd gen ಹೈಲಕ್ಸ್ ಇದು. ಇದಿಷ್ಟನ್ನು ಮೌಂಟ್ ಮಾಡೋದಕ್ಕೆ ಈಗ ಒಂದಷ್ಟು ಫ್ರೇಮ್ಸ್ ತರಿಸಿದ್ದೀನಿ. ಏನು ಡ್ಯಾಮೇಜ್ ಆಗಿರಲ್ಲ. ಆದರೆ ಪ್ಯಾಕಿಂಗ್ ಸ್ವಲ್ಪ ನೀಟಾಗಿ ಮಾಡಿದ್ದಾರೆ. ಸೊ ಒಂದು ಅನ್ಬಾಕ್ಸ್ ಮಾಡಿ ನೋಡಿಸ್ತೀನಿ ಯಾವ ಥರ ಇದೆ ಅಂತ. ಈ ಪೋಸ್ಟರ್ಸ್ ಎಲ್ಲ ನಾನು ತುಂಬ ದಿನ ಹಿಂದೆನೇ ತರಿಸಿದೆ, ಬಟ್ ಈ ಫ್ರೇಮ್ಸ್ ಎಲ್ಲ ರೀಸೆಂಟಾಗೆ ತೊಗೊಂಡೆ. ಚೆನ್ನಾಗಿದೆ. ಇದನ್ನು ಹಾರಿಜಾಂಟಲಾಗೂ ಮೌಂಟ್ ಮಾಡ್ಬೋದು ಆ್ಯಂಡ್ ವರ್ಟಿಕಲಾಗೂ ಮೌಂಟ್ ಮಾಡ್ಕೋಬೋದು. ಒಳಗಡೆ ಇದು ಫೈಬರ್ ಶೀಟ್ ಇದೆ. ಇದು ಆ್ಯಕ್ಚುಲಿ ಗ್ಲಾಸ್ ಇಲ್ಲ ಒಳಗಡೆ. ಗ್ಲಾಸ್ ಸಪ್ರೇಟ್ ಕೊಟ್ಟಿದ್ದಾರೋ. ಎರಡು ಫ್ರೇಮ್ ಇದೆ. ಇದರಲ್ಲಿ 2 ಫ್ರೇಮ್ ಇದೆ. ಸೊ ಟೋಟಲ್ ಆಗಿ 5 ಫ್ರೇಮ್ಸ್ ಬರುತ್ತೆ. ಈ ಫ್ರೇಮ್ಸಿಗೆಲ್ಲ ನಾನು ಪೇ ಮಾಡಿದ್ದು ಬರೀ 900 ರೂಪೀಸ್. ಇದನ್ನು ಓಪನ್ ಮಾಡಿ ನೋಡ್ತೀನಿ. ಇದ್ರ ಒಳಗಡೆ ಒಂದು ಆಕ್ರಿಲಿಕ್ ಶೀಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಪರವಾಗಿಲ್ಲ. ಸೊ ಇಲ್ಲಿ ಕಾಣಿಸುತ್ತಲ್ಲ ಗೊತ್ತಿಲ್ಲ, ಒಂದು ಫೈಬರ್ ಶೀಟ್ ಇದೆ. ಸೊ ಇಲ್ಲಿ ಒಳಗಡೆ ಹಿಂದಗಡೆ ಎಲ್ಲ ಕ್ಲಿಪ್ಸ್ ಇದ್ದಾವೆ. ಇದೆಲ್ಲ ರಿಮೂವ್ ಮಾಡಿಕೊಂಡು ಅಂದರೆ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು. ಎಲ್ಲ ಬೆಂಡ್ ಮಾಡಿದ್ರೆ ಇದು ಈಸಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಫೈಬರ್ ಶೀಟ್ ಕೊಟ್ಟಿದ್ದಾರೆ. ಇದರಲ್ಲಿ 2 ಸೈಡು ಪೀಲ್ ಆಫ್ ಕೊಟ್ಟಿದ್ದಾರೆ. 2 ಸೈಡು ಹಾಕಿದ್ಮೇಲೆ ರಿಮೂವ್ ಮಾಡಿದ್ರೆ ಫುಲ್ ಕ್ಲಿಯರ್ ಆಗಿರುತ್ತೆ. ಸೊ ಬೇಗ ಎಲ್ಲ ಪೋಸ್ಟರ್ಸ್ನು ಈ ಎಲ್ಲ ಫ್ರೇಮ್ಸ್ಗೂ ಹಾಕ್ಕೊಳ್ತೀನಿ. ನೋಡಿ, ಒಂದು ಹಾಕಿದ್ದೀನಿ ಹೈಲಕ್ಸು. ಇದನ್ನು ಪೀಲ್ ಮಾಡೋಣ. ಏನಿದೆಯಲ್ಲ, ಸಕ್ಕದಾಗಿದೆ. ನನಗೇನು ಗೊತ್ತಿಲ್ಲ ಯಾವ ಥರ ಸೆಟ್ ಮಾಡಬೇಕೇನು ಅಂತ. ಒಂದು 3 ಫ್ರೇಮ್ ಮಾತ್ರ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ನೋಡಿ, 3 ಹಾಕಿದ್ದೀನಿ. ಕ್ರೇಜಿಯಾಗಿದೆ ಮಾತ್ರ. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ. ಸೊ ಇದನ್ನು ಈಗ ಅಲ್ಲಿ ಪ್ಲೇಸ್ ಮಾಡೋಣ ಅಂತ 3 ನೋಡೋಣ ಹೆಂಗೆ ಕಾಣಿಸುತ್ತೆ ಏನು ಅಂತ. ಇದು ಆ್ಯಕ್ಚುಲಿ ನಾನು ಇದನ್ನು ಹೋಲ್ ಮಾಡಿ ಹಾಕೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಇದು ವೆಯ್ಟ್ಲೆಸ್ ಇದೆ. ಸೊ ಇದಕ್ಕೆ ಹುಕ್ಸ್ ಕೊಟ್ಟಿದ್ದಾರೆ. ಗಮ್ ಟೈಪ್ ಏನಾದರೂ ಇದ್ದರೆ ನೋಡೋಣ. ನಾನು ಇಲ್ಲಿ ರೀಸೆಂಟಾಗಿ ಇದು ಮಾಡಿದೆ ಹಾಟ್ ವೀಲ್ಸ್ ಹಾಕೋದಕ್ಕೆ. ಸೊ ಇದು ಬಂದು ಇಡ್ಸಿ ಬಿಡ್ಸಿಲ್ ತೊಗೊಂಡಿದ್ದೆ ನಾನು. ಈ ಥರ ಏನಾದರೂ ಹುಕ್ಸ್ ಇದ್ದರೆ ಇನ್ನೂ ನೋಡಿ ಅದಕ್ಕೆ ಹಾಕ್ತೀನಿ. ಆದರೆ
ಕಂಪ್ಲೀಟ್ ಮಾಡ್ತೀನಿ ಈಗಲೇ. ಸೊ ಇಲ್ಲ ಅಂದರೆ ಅದು ಖಾಲಿ ಆಗಿದರೆ ನಾನು ತಗೊಬಂದು ಇನ್ಸ್ಟಾಲ್ ಮಾಡಬೇಕು. ನೋಡೋಣ. ಒಂದಂತೂ ಹಾಕಿದ್ದೀನಿ, ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಅದು ಒಂದು ಜುಗಾಡ್ ಮಾಡಿಬಿಟ್ಟಿದ್ದೀನಿ ಅದರಲ್ಲೇ. ಕಾಣಿಸ್ತಿದೆಯಾ ನೋಡಿ. ಸೊ ಇನ್ನು ಇವೆಲ್ಲ ಹಾಕಬೇಕು. ಸೊ ಇದಕ್ಕೆ ನಾನು ಹೇಳ್ದಂಗೆ ಅದೊಂದು ಸ್ಟಿಕ್ಕರ್ ನೋಡ್ತೀನಿ, ಅದನ್ನು ಸಿಕ್ಕರೆ ಹಾಕ್ಬಿಟ್ಟು ಈಗಲೇ ತೋರಿಸ್ತೀನಿ. ನೋಡೋಣ. ಕರೆಕ್ಟಾಗಿ 2 ಸಿಕ್ಕಿದೆ ಅದು. ನೋಡೋಣ, ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಹಾಕ್ತೀನಿ. ಸೊ ಹೆಂಗಿದೆ ಫೈನಲಿ ನೋಡೋದಕ್ಕೆ? ಇಷ್ಟ ಆಯಿತಾ ನಿಮಗೆ? ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಬೆಡ್ ಹಿಂದೆನೂ ಒಂದು ಲೈಟ್ ಇದೆ, ಆನ್ ಮಾಡಿ ನೋಡಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ನೋಡೋಣ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಇನ್ನೂ ಒಂದು ಆ್ಯಂಬಿಯೆಂಟ್ ಲೈಟ್ ಇದೆ. ಓಕೆ, ಚೆನ್ನಾಗಿದೆಲ್ಲ. ಈ ಫ್ರೇಮ್ಸ್ ಜೊತೆ ನನಗೆ ಈ ಕ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇದನ್ನು ವಾಲಿಗಂತೂ ಮೌಂಟ್ ಮಾಡೋಕ್ಕಾಗಲ್ಲ, ಬೇಕಿದ್ರೆ ಈ ಥರ ವುಡ್ಡಿಗೆ ಮಾಡ್ಕೋಬೋದು ಆ್ಯಂಡ್ ಅಲ್ಲೂ ಯೂಸ್ ಮಾಡ್ಕೋಬೋದು. ಓಕೆ, ಹೋಪ್ ಈ ಪೀಪಲ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.